ನಮಸ್ಕಾರ ಎಲ್ಲರಿಗೆ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ನನ್ನ ಹೆಸರು ಕಾರ್ತಿಕ್. ಇವಾಗ ಟೈಮ್ ಬಂದು 5:30 ಆಲ್ಮೋಸ್ಟ್. ಸೊ ಬನ್ನಿ ಶುರು ಮಾಡೋಣ ಇವತ್ತಿನ ವ್ಲಾಗ್. Hey, what is up guys? Namaskara ellarigu. Welcome back to the channel. Sorry for the late post. Last week 14th I had my birthday and 16th I had lab exams, so kind of was busy. ಎದ್ದ ತಕ್ಷಣ ಫಸ್ಟ್ ಫ್ರೆಶ್ ಆಗಿ ನಾವು ಬಂದಿದ್ದು ದುರಾಂಗುಡಿಗೆ. ಫಸ್ಟ್ ಅಮ್ಮವರ ದರ್ಶನ ತೊಗೊಂಡಿದ್ದ ಮೇಲೆ ವಿ ಸ್ಟಾರ್ಟೆಡ್ ದ ಡೇ. ಅಮ್ಮವರ ದರ್ಶನ ಮುಗಿಸ್ಕೊಂಡು ವಿ ವೆಂಟ್ ಟು ಹ್ಯಾವ್ ಬ್ರೇಕ್ಫಾಸ್ಟ್ ಅಟ್ ಮಯೂರ, ಜಾಯಿನ್ ವಿತ್ ಮೈ ಪೇರೆಂಟ್ಸ್. ಬ್ರೇಕ್ಫಾಸ್ಟ್ ಮುಗಿದ ತಕ್ಷಣ ವಿ ವೆಂಟ್ ಟು ಚಳೂರ್ಕಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಕ್ಕೆ ಆಗಿತ್ತು ಆಲ್ಮೋಸ್ಟ್ 1:32. ನನ್ನ ಬರ್ಡೇಗೆ ಅನ್ನದಾನ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ. ಸೊ 20 ಪ್ಯಾಕೆಟ್ ಪಲಾವ್ ಪಾರ್ಸಲ್ ಮಾಡಿ ತಂದಿದ್ದೇನೆ. So getting back to the title, let's review this Xpulse 200. So ಇವತ್ತು ಈ ಬೈಕಿನ ಫುಲ್ ಇನ್ ಡೀಟೇಲ್ ರಿವ್ಯೂ. ಸೊ ಲೆಟ್ಸ್ ಬಿಗಿನ್ ಫ್ರಮ್ ದ ಫ್ರಂಟ್ ಎಂಡ್ ಟು ದ ಬ್ಯಾಕ್. ಏನೇನು ಚೇಂಜ್ ಆಗಿದೆ ಅಂತ ಇನ್ ಜನರಲ್ ಹೇಳ್ಕೊಂತ ಹೋಗ್ತೀನಿ. ಸೊ ಫ್ರಂಟ್ ಮಡ್ ಗಾರ್ಡ್ಸ್ ಚೇಂಜ್ ಆಗಿದ್ದಾವೆ, ಸಸ್ಪೆನ್ಷನ್ ಈಸ್ ಆಲ್ಸೋ ಚೇಂಜ್, ನಕಲ್ ಗಾರ್ಡ್ಸ್ ಆರ್ ಇನ್ಸ್ಟಾಲ್ಡ್, ಹ್ಯಾಂಡಲ್ ಬಾರ್ ರೈಸರ್ಸ್ ಇನ್ಸ್ಟಾಲ್ ಆಗಿದ್ದಾವೆ, ಆ್ಯಂಡ್ ಸ್ಪಾರ್ಕ್ ಪ್ಲಗ್ ಇಸ್ ಚೇಂಜ್, ಏರ್ ಫಿಲ್ಟರ್ ಇಸ್ ಚೇಂಜ್, ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ ಇದೆ, ಮತ್ತು ಫುಲ್ ಸಿಸ್ಟಮ್ ನಾಕ್ಟರ್ಸ್ T5 exhaust completed, and also even the rear suspension is changed, and rear mudguard at tail tide is also installed, and here is the overall look. From my personal experience, the acceleration of this bike was amazing. Never expected from a 200cc motorcycle to perform that great. Suspension ಬಗ್ಗೆ ಮಾತಾಡಿದ್ರೆ, the suspension was also very stable, but at few patches felt the rear suspension was a bit on the stiffer end. So just to sum it up, there is some ECU tuning pending and a proper theme livery we want to add. Once both of those are done, the bike will be fully ready for real off-road track use. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಇನ್ನೂ ಚೆನ್ನಾಗಿರೋ ಕಂಟೆಂಟ್ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ರೈಡ್ ಸೇಫ್ ಆ್ಯಂಡ್ ಟೇಕ್ ಕೇರ್.